ಸಬ್ಟ್ರಾಕ್ಟನ್ನು ಹೆಂಗೆ ಮಾಡಬೇಕು ಅನ್ನೋದು ಸ್ಥಾನದಲ್ಲಿ ಹಾಕೋದ್ರ ಮೇಲೆ ನಿಮಗೆ ನಾ ಹಿಂದಿನ ವಿಡಿಯೋದಾಗ ಕಲಿಸೀನಿ. ನೀವೆಲ್ಲರೂ ಲಕ್ಷ ಕೊಟ್ಟು ಈ ಗಣಿತಗಳನ್ನು ಮಾಡಬೇಕು. ನೀವು ಪ್ರತಿಯೊಂದು ಲೆಕ್ಕ ತಪ್ಪಲಾರ್ದ ಮಾಡ್ಕೋತ ಹೋಗಿಬಿಡ್ರಿ, ನೀವು ರಿಸಲ್ಟ್ ಗ್ಯಾರಂಟಿ ಬರ್ತದೆ, ಏನು ಸಮಸ್ಯೆನೇ ಇಲ್ಲ. ಒಂದು ತಪ್ಪಬಾರ್ದು, ಗಡಿಬಿಡಿ ಮಾಡಬಾರ್ದು, ತಪ್ಪಬಾರ್ದು, ಲಕ್ಷ ಕೊಟ್ಟು ನೋಡಬೇಕು. ಈ ವಿಡಿಯೋಕ್ಕೆ ಬೆಲೆ ಬರಬೇಕಾದ್ರೆ ಹೆಚ್ಚು ಹಾರ್ಡ್ ವರ್ಕ್ ಮಾಡಬೇಕು, ನೀವು ಹೆಚ್ಚು ರಿವಿಷನ್ ಮಾಡಬೇಕು. ಮತ್ತು ಇನ್ನೊಂದು, ಇದನ್ನು ಡಿಸ್ಪ್ಲೇದಾಗ ಕಂಟಿನ್ಯೂ ಕೋಚಿಂಗ್ ಕ್ಲಾಸ್ನೊಳಗೆ ಪ್ಲೇದಾಗ ಇಡಬೇಕು. ಇನ್ನೀಗೇನು ಆ್ಯಂಡ್ರಾಯ್ಡ್ ಟಿ ವಿ ಬಂದುಬಿಟ್ಟು ಮನೆ ಒಳಗೆ ಹಚ್ಚಿಬಿಟ್ರಾತು, ಮೊಬೈಲ್ ಕನೆಕ್ಟ್ ಕೊಟ್ಬಿಟ್ರಾತು, ಟೆಲಿಗ್ರಾಮ್ ಕ್ಲಾಸ್ ತೊಗೊಂಡ್ರಾತು. ಆ ಮೊಬೈಲ್ಗೆಲ್ಲ ಕಾಮಿಡಿ ಗಿಮಿಡಿ ಅದಕ್ಕೆ ಡಾಟಾ ಹಾಕ್ಸೋತೀರಿ, ಇದಕ್ಕೆ ಡಾಟಾ ಹಾಕ್ಸೋರು ಅನ್ಲಿಮಿಟೆಡ್ ಡಾಟಾ. ಆದರೆ ಮೊಬೈಲ್ಗೆ ಟೆಲಿಗ್ರಾಮ್ ಬರೋದಿಲ್ಲ, ಅದೊಂದೇ ಪ್ರಾಬ್ಲಮ್ ಇದೆ. ಟೆಲಿಗ್ರಾಮ ಮೊಬೈಲ್ದಾಗ ಕಾಣಿಸೋದಿಲ್ಲ, ಕಾಣಿಸ್ತದ ಭಾಳ ಡೌನ್ಲೋಡ್ ಕಂಡಬಿಟ್ಟು ನಿಮ್ಮ ಡಾಟಾನೇ ಖಲಾಸ್ ಆಗಿಬಿಡ್ತದೆ. ಅದು 2 ವಿಡಿಯೋ ಬರೋದ್ರೊಳಗೆ ನಿಮ್ಮ ಡಾಟಾ ಖಲಾಸ್. ಅದಕ್ಕೆ ನಿಮಗೆ ಟವರ್ ತಗೋರಿ ಅನ್ಲಿಮಿಟೆಡ್ ಅಂತ ಹೇಳೋದು. ಈಗ ಸಬ್ಟ್ರಾಕ್ಟ್ ಅಂದರೆ ವ್ಯವಕಲನ ಮಾಡುವಾಗ ನೀವೆಲ್ಲರೂ ಮಾಡಿರಿ ಅಂತ ತಿಳ್ಕೊಂಡೆ ನಾನು. ಇವತ್ತೊಂದು ನೀವು ಸ್ಥಾನ ಬೆಲೆ ಹಾಕಿ ಚೆಂದಂಗೆ ಮಾಡಿರಿ, ನಾನು ನಿಮಗೆ ತಿಳಿಸ್ತೇನೆ. ಇದು ನೋಡ್ರಿ, ಇವು ಅನ್ಲೈಕ್ ಡೆಸಿಮಲ್ಸ್ ಅಂತಾರೆ. ಇದಕ್ಕೆ ಲೈಕ್ ಡೆಸಿಮಲ್ಸ್. ಇದು ಡೆಫಿನೆಟ್ಲಿ ಬೀಳ್ತದೆ ಸೈನಿಕ್ ಸ್ಕೂಲ್ನಾಗ. ಒಂದು 4 ಕೊಟ್ಟರೆ ಇದು ಲೈಕ್ ಡೆಸಿಮಲ್ಸು ಅನ್ಲೈಕ್ ಡೆಸಿಮಲ್ಸು ಅಂತ ಕೇಳ್ತಿರ್ತಾನೆ. ಇದು ನಾನು ಹೇಳುವಾಗ ನೀವು ಲಕ್ಷ ಕೊಟ್ಟು ನೋಡ್ರಿ ನೀವು. ಆಮೇಲೆ ನಾವು ಕ್ವಶನ್ ಬರೆದು ಕೇಳ್ತೀವೋ ಇಲ್ಲೋ ನಮ್ಗೆ ಗುರ್ತಿಲ್ಲ, ಇದು ಹೇಳಿದ್ದು ನೆನಪಿರ್ತದೆ ನಿಮಗೆ. ಅದಕ್ಕೆ ನಾನು ಹೇಳೋದು ಇವೆಲ್ಲ ಲೈಕ್ ಡೆಸಿಮಲ್ಸ್. ಇದು ಲೈಕ್ ಡೆಸಿಮಲ್ಸ್. ಅನ್ಲೈಕ್ ಅಂದರೆ ಇದ್ರದ್ದು 1 ಸ್ಥಾನ ಇರ್ತದೆ, ಇದು 3 ಇರ್ತದೆ, ಇದು 2 ಇರ್ತದೆ, ಇದು 5 ಇರ್ತದೆ, ಇದು 4 ಇರ್ತದೆ, ಇದು 5 ಇರ್ತದೆ. ಈ ಸ್ಥಾನ ಬೆಲೆಗಳು ವ್ಯತ್ಯಾಸ ಇದ್ವು ಅಂದ್ರೆ ಅವಕ್ಕೆ ಅನ್ಲೈಕ್ ಡೆಸಿಮಲ್ಸ್ ಅನ್ಬೇಕು. ಆಮೇಲೆ ಏನು ಮಾಡ್ತಾರೆ, ಅನ್ಲೈಕ್ ಡೆಸಿಮಲ್ಸ್ ಕೊಟ್ಟು ಲೈಕ್ ಡೆಸಿಮಲ್ಸ್ ಅಲ್ಲ, ಲೈಕ್ ಡೆಸಿಮಲ್ಸ್ ಅನ್ನಾಗಿ ಪರಿವರ್ತಿಸಿರಿ ಅಂದಾಗ ಸ್ಥಾನ ಬೆಲೆ ಈಕ್ವಲ್ ಹಾಕಬೇಕು. ಅವೆಲ್ಲ ನೀವು ಈ ಗಣಿತಗಳನ್ನು ಥಿಂಕಿಂಗ್ ಪವರ್ ಅಂದರೆ ಹೇಳುವುದನ್ನು ಲಕ್ಷ್ಯ ಕೊಟ್ಟು ಕೇಳಬೇಕು. ಎಲ್ಲ ಗಣಿತನ್ನೇ ಹೇಳಿ ನಾವು ರಿಸಲ್ಟ್ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ವಿಚಾರ ಶಕ್ತಿನೂ ಬೇಕು. ಥಿಂಕಿಂಗ್ ಇಂಥವು ಹೇಳಿದ್ರಾಗ ಇದನ್ನು ಎಷ್ಟು ಲಕ್ಷ ಕೊಟ್ಟು ನೋಡ್ತಿರಲ್ಲ, ಮುಂದಿನ ಹೊಸ ಲೆಕ್ಕ ಬಂತಂದ್ರೆ ಅದನ್ನು ವಿಚಾರ ಮಾಡುವಂಥ ಶಕ್ತಿ ಬರ್ತದೆ ನಿಮ್ಮಲ್ಲಿ. ಕ್ರಿಯೇಟಿವ್ ಮೈಂಡ್ ಅಂತಾರೆ. ಎಲ್ಲ ಲೆಕ್ಕ ಸರ್ ಹೇಳಿದ್ದನ್ನೇ ನೀವು ಪೇಪರ್ದಾಗ ಬೀಳ್ತಾವಂತಲ್ಲ, ಒಂದು ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ಲೆಕ್ಕಗಳು ಇರ್ತಾವೆ. ನೋಡ್ರಿ ನಾ ನೀವೆಲ್ಲರೂ ಮಾಡಿದ್ದೀರಿ ಅಂತ ತಿಳ್ಕೊಂಡು ನಾನು ಇನ್ನೊಂದ್ಸಲ ಮ್ಯೂಟ್ ಮಾಡಿರಿ. ಈಗ ನಾ ತಿಳಿಸ್ತಂದು ಲಕ್ಷ ಕೊಟ್ಟು ನೋಡ್ರಿ. 14.09 ಇದು ಅನ್ಲೈಕ್ ಡೆಸಿಮಲ್ಸ್ ಮೈನಸ್ 10.80 ತಳಗೆ ಇಟ್ಕೋಬೇಕು. ಹೆಂಗೆ ಹಚ್ಚಬೇಕು ಅನ್ನೋದು ತೋರಿಸ್ತದೆ. 8 ನೀವು ಅಕಸ್ಮಾತ್ 9 ತಾಳಿಗೆ ಇಟ್ಬಿಟ್ರಿ ಅಂದ್ರೆ ರಾಂಗ್. ಅದು ಈ ಕಡೆ ಸ್ಥಾನ ದಶಮಾಂಶ ಹಿಂಗೆ ಹೋಗ್ತದೆ, ಪೂರ್ಣ ಸಂಖ್ಯೆ ಹಿಂಗೆ ಹೋಗ್ತದೆ. ಇದನ್ನು 0 ಇಟ್ಕೋರಿ, ಎಳೆಯಿರಿ. 9ಕ್ಕೆ 9, 10ರಾಗ 8 ಆದ್ರೆ 2 ಬಿಂದು, 4ರಾಗ 1 ಆದ್ರೆ 3, 1ರಾಗ 1 ಆದ್ರೆ 0. 3.29. ಈಗೆಲ್ಲ ನಿಮ್ಗೆ OMR ಪೇಪರ್ ಬಂದಾವಂತ ಚಲೋ. ಥಿಯರಿ ಪೇಪರ್ ಇದ್ರೆ ಭಾಳ ಅಭ್ಯಾಸ ಮಾಡ್ಬೇಕು ನೀವು. ಥಿಯರಿ ಪೇಪರ್ ನೋಡಿ, ಇದು ಲೈಕ್ ಡೆಸಿಮಲ್ಸ್ ಅಂತಾರೆ. ಯಾಕಂದ್ರೆ ನಾವೇನು ಕೈ ಹಚ್ಚಲಾರ್ದ ದಶಾಂಶ ಶತಾಂಶ ಈ ಕಡೆ ಹೆಚ್ಚು ಕಡಿಮೆ ಬೇಕಾದಷ್ಟು ಅಂಕಿ ಇರ್ಬೋದು. ಇಲ್ಲಿ ಪೂರ್ಣ ಸಂಖ್ಯೆದಾಗ ಇದು 1446 ಇತ್ತಂದ್ರೆ ಅದು ಅನ್ಲೈಕ್ ಡೆಸಿಮಲ್ಸ್ ಅಂತಂದ್ಬಾರ್ದು. ದಶಮಾಂಶದ ಮುಂದಿನ ಸ್ಥಾನಗಳು ಸಮನಾಗಿದ್ದರೆ, ಇದು ನೋಡಿ ನಾನು ಹೇಳೋದೇ ಬರ್ತೀನಿ, ದಶಮಾಂಶ ಸ್ಥಾನಗಳಲ್ಲಿ ಸಮನಾಗಿದ್ದರೆ ಅಷ್ಟೇ ಲೈಕ್ ಡೆಸಿಮಲ್. ಹಿಂದೆ ಹೆಚ್ಚಿರ್ಬೋದು, ಇದು 1 ಇಲ್ಲಿ 2 ಸ್ಥಾನ ಅನ್ಲೈಕ್ ಡೆಸಿಮಲ್ ಅಂತ ಅನ್ಬಾರ್ದು. ಅದಕ್ಕೆ ಓನ್ಲಿ ಡೆಸಿಮಲ್ ಸ್ಥಾನದಲ್ಲಿ ಸಮನಾಗಿದ್ದರೆ ನೀವು ಲೈಕ್ ಡೆಸಿಮಲ್ಸ್ ಅಂತ ಬರೀಬೇಕು. ನೋಡಿ, ದಶಮಾಂಶ ಸ್ಥಾನದಾಗ 2 ಸೇಮ್. ಪೂರ್ಣ ಸಂಖ್ಯೆದಾಗ ವಿಚಾರ ಮಾಡಬಾರ್ದು. ಲೈಕ್ ಮತ್ತು ಅನ್ಲೈಕ್ ಅನ್ನು ನೀವು ವಿಚಾರ ಮಾಡಬೇಕಾದ್ರೆ ದಶಾಂಶ ಸ್ಥಾನದಲ್ಲಿ ವಿಚಾರ ಮಾಡಬೇಕು, ಪೂರ್ಣ ಸಂಖ್ಯೆಗೆ ಮಾಡಬಾರ್ದು. ನೋಡ್ರಿ, 46.82 minus 39.96.
ಇನ್ನೊಂದು ವೇಗವಾಗಿ ಗಣಿತನ ನಾನು ಮೈನಸ್ ನೋಡ್ರಿ ಈಗ ಲಕ್ಷ ಕೊಡಿ ಬಟ್ ಎಣಸೋರು ಇರ್ತಾರೆ ಭಕ್ತರು ಒಳಗೆ ಒಬ್ಬೊಬ್ಬರು. ಯಾಕಂದ್ರೆ ಈಗ ನೀವು ಪರ್ಫೆಕ್ಟ್ ಆಗಿರಿ ಅಂತ ತಿಳ್ಕೊಂಡು ನಿಮಗೆ ನಾನು ಬಟ್ ಎಣಸೋರ ಸಲುವಾಗಿ ನಾ ಗಣಿತನ ಮೈನಸ್ ಹೆಂಗೆ ಮಾಡೋದು ಅನ್ನೋದು ಬಟ್ ಎಣಸೋರ ಸಲುವಾಗಿ ಹೇಳ್ತಿರ್ತೀನಿ. ಅವ್ರು ನೋಡಿ ಫಿಂಗರ್ ಕೌಂಟ್ ಮಾಡೋರು ಈ ಟೈಪ್ ಲೆಕ್ಕ ಮಾಡಿದ್ರೆ ನೀವು ವಿನ್ ಆಗ್ಬೋದು ಹೆಂಗೆ ಅನ್ನೋದು ನೋಡಿ. ಬಟ್ ಎಣಸೋರು ಅಂದ್ರೆ ನಿಮಗೆ ಮೈಂಡ್ ವರ್ಕ್ ಮಾಡ್ತಿರಂಗಿಲ್ಲ, ಅವಾಗ ತಲೆ ಕೆಲಸ ಮಾಡಬೇಕು. ಹೆಂಗಂದ್ರೆ ನೋಡಿ ಮೇಲೆ ಸಣ್ಣ ಅಂಕಿ ಅದ ತಳಗದು ಹೊಡೋದು. ಯಾವಾಗ ಮಾಡ್ಬೇಕು ಅನ್ನೋದು ಹೇಳತ್ತಂದ ಮತ್ತು ಎಲ್ಲ ಒತ್ತಾಟಿಗಿಂದ ಜಡ್ದಿರಿ. ಮತ್ತು ಮ್ಯಾಲೆ ಅಂಕಿ ಸಣ್ಣದಿರ್ಬೇಕು, ತಳಗದು ಹೊಡೆದಿದ್ದಾಗ ಇದನ್ನು 10ರಾಗ 6 ಕಳೀರಿ, 4 ಉಳಿತು, ಮ್ಯಾಲಿಂದ 2 ಕೂಡ್ಸ್ಕೊಂಡು ಬಿಡ್ರಿ. ಇಲ್ಲಿಗೆ ನೋಡಿ ಇಲ್ಲಿ ಮ್ಯಾಲೆ ಸಣ್ಣದದ ತಳ ದೊಡ್ಡ ಅಂಕಿ ಅದ. 10ರಾಗ 10 ಹೋದ್ರೆ ಎಷ್ಟು? ಪೂಜೆ. ಈ 8 ಇಟ್ಟು ಬಿಡ್ರಿ. ನೋಡಿ ಕೆಲವಂತೂ 1. ಇದು ನೋಡಿ ಮ್ಯಾಲೆ ಹೆಂಗೆ ಸಣ್ಣದ ತಳ ದೊಡ್ಡದದ. 10ರಾಗ 10 ಹೋದ್ರೆ ಎಷ್ಟು? 0. ಈ 6 ಅದ್ರಾಗ ಕೂಡ್ಸ್ಕೊಂಡು ಬಿಡ್ರಿ. 6 ನೋಡಿ 4ರ 4 ಹೋದ್ರೆ 0. ಇನ್ನು ಬಟ್ ಎಣಿಸ್ಲಾರ್ದವ್ರದ 12ರಾಗ 6 ಆದ್ರೆ 6, ಕೈಲ ಬಂತು 1. 18ರಾಗ 10 ಆದ್ರೆ 8, ಕೈಲ ಬಂತು 1. 16ರಾಗ 10 ಆದ್ರೆ 6, ಕೈಲ ಬಂತು 1. 4 4 ಆದ್ರೆ 0. ಇವು ಬ್ಯಾಟ್ರಿ ಇದ್ದದ ಗಾಡಿಗಳು ಇವು. ಬಟ್ ಎಣ್ಸೋರಿಗೆ ಬ್ಯಾಟ್ರಿ ಇರಂಗಿಲ್ಲ ಮೈಂಡದಾಗ, ಅದು ಹೇಳ್ತಂದ ನಾನು. ಬಟ್ ಎಣ್ಸೋರು ಭಾಳ ಕಷ್ಟ ಇಂಥ ಗಣಿತಗಳು ಹತ್ತು ಬಟ್ ಎಣಿಸ್ಬಾರ್ದು. ಈಗ ನೋಡಿ ಇದು ಲೈಕ್ ಡೆಸಿಮಲ್ಸ್ ಅಂದರೆ ಸಜಾತಿ ದಶಮಾಂಶ ಭಿನ್ನರಾಶಿಗಳು. ನಾವು ಸ್ಥಾನ ಬೆಲೆ ಮಾಡ್ಕೊಳ್ಳೋ ಕಾರಣ ಇಲ್ಲಿದ್ರ ಸ್ಥಾನ ಬೆಲೆ ಇದ್ದಷ್ಟು ಕರೆಕ್ಟ್ ಅದು, ಇಟ್ಟು ಸುಮ್ ಕಳೆದು ಬಿಡ್ರಿ. ಪೂರ್ಣ ಸಂಖ್ಯೆ ಅದಂತ ತಿಳ್ಕೊಂಡು ಕಳೆದು ಬಿಡೋದು. ಈಗ -8.65 11ರಾಗ 5 ಆದ್ರೆ 6. ಮತ್ತೆ ನೀವು ಬಟ್ ಎಣ್ಸೋರು ಹೇಳತ್ತನ್ನ 10ರಾಗ 5 ಕಳೀರಿ 5, 5 1 6, ಎಲ್ಲ ಬಂತು 1. 10ರಾಗ 6 ಕಳೀರಿ 4, 0 ಕೂಡ್ಸ್ರಿ 4 ಉಳಿತು. 17ರಾಗ 9 ಆದ್ರೆ 8, 11ರಾಗ 5 ಆದ್ರೆ 6, ಕರ ಬಂತು. 10ರಾಗ 7, 11ರಾಗ 5 ಆದ್ರೆ 6, ಕೈಲ ಬಂತು 1. 10ರಾಗ 7 ಆದ್ರೆ 3, ಕೈಲ ಬಂತು 1. ತಪ್ಪಿರ್ತಾವ ಒಳದ, ನಮ್ಮನು ತಪ್ಪಂಗಿಲ್ಲ ಅಂತಲ್ಲ. ಹನ್ನೊಂದರಾಗ 5 ಆದ್ರೆ 6, ಕೈಲ ಬಂತು 1. 10ರಾಗ 7 ಆದ್ರೆ 3, ಕೈಲ ಬಂತು 1. 18ರಾಗ 9 ಆದ್ರೆ 7, 8. 11 17ರಾಗ 9 ಆದ್ರೆ 8, 9 8 17, ಕೈಲ ಬಂತು 0. ಬರೋಬ್ಬರಿ 8.36. ನಿಮ್ಮ ಬಟ್ ಎಣ್ಸೋರು ಬಟ್ ಎಣಿಸ್ಲಾರ್ದವ್ರು ಹೇಳಿಕೋ ಕನ್ಫ್ಯೂಸ್ ಇಟ್ಕೊಂಡ್ಬಿಟ್ಟೆ. 11ರಾಗ 5 ಆದ್ರೆ 6, ಕೈಲ ಬಂತು 1. 10ರಾಗ 7 ಆದ್ರೆ 3, ಕೈಲ ಬಂತು 1. 17ರಾಗ 9 ಆದ್ರೆ 8, ಕೈಲ ಬಂತು 1. 0ಗೆ 0. ನಾವು ಬಟ್ ಎಣಿಸೋ ಮಂದಿ ಅಲ್ಲ. ಬಟ್ ಎಣ್ಸೋರ್ಗು ಉತ್ತರ ಕೊಟ್ಟಿರ್ತದೆ ನೋಡ್ರಿ. 20.56 ಸಜಾತಿ ಲೈಕ್ ಡೆಸಿಮಲ್ಸ್. 8.09 ನೋಡ್ರಿ. ಫಿಂಗರ್ ಕೌಂಟ್ ಅದವ್ರು ನೋಡ್ರಿ. 10ರಾಗ 9 ಆದ್ರೆ 1, 1 6 7. 5ರಾಗ 1 ಆದ್ರೆ 4, 10ರಾಗ 8 ಆದ್ರೆ 2, 2ರಾಗ 1 ಆದ್ರೆ 1. 12.47. ಇನ್ನೊಂದು ಅನುಕ್ರಮ ನಂಬರ್ ಪ್ರಕಾರ ಸೀರಿಯಲ್ ನಂಬರ್ ಬರ್ತಾವ ನೋಡ್ರಿ. SL2ದಾಗ 190 ವಿಡಿಯೋ ಇನ್ನ ಹಂಗೆ ಹೋಗುದೇ ಇದು. ಇದನ್ನ ಏನಾರ ನೀವು ಪರ್ಫೆಕ್ಟ್ ಆಗಿ ಬಿಟ್ರಿ ಮುಂದೆ ಕ್ವಶನ್ ಪೇಪರ್ ತಾನೇ ಚಾಲು ಆಗಿಬಿಡ್ತದೆ. ನೀವು ಬಿಡಿಸೋದು ಸುಮ್ ಕಣ್ಣು ಮುಚ್ಚೋದು ಕಣ್ಣು ಮುಚ್ಚೋದು ಇವೇ ಇನ್ನೊಂದು 4-5 ಬೋರ್ಡ್ ಬಂದು ಬಡ ಮಾಡಿ ಬಿಡ್ತಾರೆ. ಯಾವುದೇ ಒಂದು ಅಭ್ಯಾಸ ಪರ್ಫೆಕ್ಟ್ ನಿಮಗೆ ಮನನಾಗಬೇಕು. ಸುಮ್ಮ ಒಂದೇ ಹಾಕಿಬಿಡೋದು, ಭಾಳ ಅಲ್ಲ, 1 ಅಥವಾ 2 ಅದು ನೆನಪು ಉಳಿಯೋದಿಲ್ಲ. ಕನಿಷ್ಠ ಮಿನಿಮಮ್ ನಿಮಗೊಂದು 10 ಗಣಿತರು ಇಂಥವು ಮಾಡೋದ್ರಿಂದ ನೀವು ಹೆಚ್ಚು ರಿವಿಷನ್ ಆಗ್ತದೆ. ನೀವು ಶಣ್ಯರಾಗಬೇಕಿದ್ದು ನಮ್ಮ ಕಲಿಸೋ ಕಾಲ ಹೋತೀಗ. ಈಗ ಹೆಂಗೆ ಟೀಚ್ ಮಾಡಬೇಕು ಅನ್ನೋದು ಹೇಳ್ತಾನೆ. ಈಗ ನೀವು CBSE ಬುಕ್ಕ ತೆಗೆದು ನೋಡ್ರಿ, 50 ಮಾದರಿ ಅವ. ಈಗಿನ ಬುಕ್ಕದಾಗ ಮಾದರಿನೇ ಇಲ್ಲ, ನೀವೇ ಹಾಕ್ರಿ.
ಒಂದೊಂದು CBSE ಬುಕ್ಕ ನಾಳೆ ನಾ ಬುಕ್ಕ ತೆಗೆದು ಕ್ಯಾಮ್ರಾದ ಮುಂದೆ ಹಿಡಿತೀನಿ ನೋಡ್ರಿ ನೀವು. ಒಂದು ಚಾಪ್ಟರ್ಗೆ ಮಿನಿಮಮ್ 50 ಮಾದರಿಗಳನ್ನು ಕೊಟ್ಟಿರ್ತಾನೆ. ಅದು ಸ್ವಂತ ಹೋಮ್ವರ್ಕ್ ಮಾಡ್ಬೇಕಂತ ಇರ್ತಾವೆ. ಅವತ್ತನ್ನೆಲ್ಲ ನಾವು ಬೋರ್ಡ್ ಮೇಲೆ ಹಾಕೋದು ತಿಳಿಸೋದು ಕೂತ್ರ ಮುಗಿದು ಹೋಯ್ತು, ಟೈಮ್ ಸಾಗೋದು. 2 ವರ್ಷ ಕೋಚಿಂಗ್, ಅವಾಗ ನೋಡ್ರಿ 8 ತಿಂಗಳು ಕೋಚಿಂಗ್ ಇರ್ತಿತ್ತು. ಈಗ 4-5 ತಿಂಗಳಿಗೆ ಬಂದು ಅಭ್ಯಾಸ. ಹುಡುಗರು ಶಾಣ್ಯಾರು ಸಿಗೋದಿಲ್ಲ. ಎಷ್ಟು ಅಭ್ಯಾಸ ಜಾಸ್ತಿ ಮಾಡ್ತೀರಿ, ಎಷ್ಟು ಲೇಟಾಗಿ ಎಕ್ಸಾಮ್ ತೊಗೋತಾರೆ, ಹುಡುಗರು ಭಾಳ ಶಾಣೆ ಆಗ್ತಾರೆ. ಅವ್ರಿಗೂ ಶಾಣೆ ಹುಡುಗರು ಸಿಗ್ತಾವ, ನೀವು ಶಾಣ್ಯಾರು ಆಗ್ತಾರೆ. ಚಾಲು ಆಗೋದೇ ಜೂನ್ ಚಾಲು ಆಗಿರ್ತದೆ, ಜನವರಿ ಪೇಪರ್ ಇಟ್ಟಿರ್ತಾರೆ. ಮತ್ತು ಕಡ್ದ ಬಡ್ದ ಹುಡುಗರೇ ಪಾಸ್ ಆಗ್ತಾವೆ, ಅಂಥವ್ರನ್ನೇ ಸೆಲೆಕ್ಟ್ ಮಾಡ್ಕೊತಾರೆ. ಮುಂದೆ ಅವ್ರು ಕೇಳ್ತಾರೆ. ನೋಡ್ರಿ, ಚೆಂದಾಗಿ ಬಿಡಿಸ್ಕೋರಿ.